ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವಂತಹ ಸಿಎಂ ಬದಲಾವಣೆ ಹಾಗೂ 50-50 ಒಪ್ಪಂದ ಚರ್ಚೆ ವಿಚಾರ ಕುರಿತು ಕಲಬುರಗಿಯಲ್ಲಿ ಮಾತನಾಡಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಒಪ್ಪಂದ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು, ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಅನುಷ್ಠಾನವೂ ಕೂಡ ಮಾಡಿದ್ದೇವೆ. ಇನ್ನು 5 ಗ್ಯಾರಂಟಿಗಳು ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ. ನಮ್ಮ ಸರ್ಕಾರದ 5 ವರ್ಷಗಳ ಕಾಲ ಈ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿ ಇರುತ್ತವೆ ಎಂದು ತಿಳಿಸಿದ್ದಾರೆ. ಇನ್ನು ಅಭಿವೃದ್ಧಿ ಆಗ್ತಿಲ್ಲ, ಶಾಸಕರ ಕ್ಷೇತ್ರಗಳಿಗೆ ಅನುದಾನ ನೀಡ್ತಿಲ್ಲ ಅನ್ನೋ ಆರೋಪ ವಿಚಾರವಾಗಿ ಮಾತನಾಡಿದ ಅವರು, ಎಲ್ಲ ಕ್ಷೇತ್ರಗಳಿಗೆ ಹಣ ಹಂಚಿಕೆ ಆಗ್ತಿದೆ. ಕಲ್ಯಾಣ ಕರ್ನಾಟಕ ಭಾಗ ಸೇರಿ ಎಲ್ಲ ಕಡೆ ಕೂಡ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಲೇ ಇವೆ. ಇನ್ನು ಎಲ್ಲ ಗ್ಯಾರಂಟಿಗಳನ್ನ ಕೊಟ್ಟು ಜೊತೆಗೆ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡ್ತಿದ್ದೇವೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅಷ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ನೀಡಿದ ಅವರು, ನಾವು ಜನಪರ ಕೆಲಸಗಳನ್ನ ಮಾಡ್ತಿದ್ದೇವೆ. ಬಿಜೆಪಿಯವರು ತಮ್ಮ ಅವಧಿಯಲ್ಲಿ ಭ್ರಷ್ಟಾಚಾರ ಮಾಡಿರೋದರ ಬಗ್ಗೆ ಹೇಳ್ತಿರಬಹುದು ಅಂತ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಇನ್ನು ರಾಜ್ಯದಲ್ಲಿ ಹೃದಯಾಘಾತದಿಂದ ಹೆಚ್ಚಿನ ಜನರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದಂತ ಅವರು, ಹಾರ್ಟ್ ಅಟ್ಯಾಕ್ ಬಗ್ಗೆ ಜನರಲ್ಲಿ ಗೊಂದಲ ಉಂಟು ಮಾಡುವಂತ ಅವಶ್ಯಕತೆ ಇಲ್ಲ. ಹಾಸನದಲ್ಲಿ ಹೆಚ್ಚು ಜನ ಮೃತಪಟ್ಟಿರುವ ಬಗ್ಗೆ ತನಿಖೆ ನಡೆಸಲು ಸಮಿತಿ ರಚನೆ ಆಗಿದೆ. ಇನ್ನು ಸಮಿತಿಯಿಂದ ವರದಿ ಬರಲಿ, ನೋಡೋಣ ಅಂತ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಯಾರಾದ್ರೂ MLA ಪ್ರೆಸ್ ಕಾನ್ಫರೆನ್ಸ್ ಕರೆದು ಈ ರೀತಿ ಏನಾದ್ರು ಹೇಳಿದಾರೆ? ಎಲ್ಲೂ ಹೇಳಿಲ್ಲ. ನನಗೆ ಏನಂದ್ರೆ, ನೀವು ಅವ್ರೆಲ್ಲೋ ಹೋಗ್ತಾ ಇರ್ತಾರೆ ಯಾವ್ದು ಕಾರ್ಯಕ್ರಮದಲ್ಲಿ, ನೀವು ಹೋಗಿ ಮುಂದೆ ಮೈಕ್ ಹಿಡಿದಿರಿ, ಅವ್ರು ನಿಮ್ಗೆ ಕೇಳಿದ್ರೆ ಅವ್ರು ಹಿಂಗೆ ಹೇಳಿದ್ದಾರೆ, ನೀವೇನ್ ಹೇಳ್ತೀರಿ ಅಂತ ಹೇಳಿ ಯು ಆಸ್ಕ್ ಲೀಡಿಂಗ್ ಕ್ವಶನ್ಸ್. ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾರೆ ಪಾಪ. ಬಟ್ ಏನೋ ಈಗ ನಿಮ್ಮ ಸರ್ಕಾರ ಬಂದಿಂದ ಕೂಡ ಸಿಎಂ ಈ ಚರ್ಚೆ ಆರಂಭದಿಂದ ನಡೀತಾರೆ. ಇಲ್ಲ ನೋಡಿ, ಇದು ಇದ್ರಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ನಿಜ ಹೇಳ ನಿಮ್ಗೆ, ಇದು ಮಾಧ್ಯಮದವರಿಗೆ ಏನಾದ್ರೂ ಒಂದು ಯಾವಾಗ್ಲೂ ಸೆನ್ಸೇಷನಲ್ ನ್ಯೂಸ್ ಬೇಕು. ಹಂಗಾಗಿ ನೀವು ಇದನ್ನ ಲೈವ್ ಆಗಿಡ್ತಾ ಇದ್ದೀರಿ ಅಷ್ಟೇ. ನೋಡಿ, ಇದ್ರ ಬಗ್ಗೆ ಐ ಆಮ್ ನಾಟ್ ಅ ಕಂಪ್ಲೇಂಟ್ ಪರ್ಸನ್. ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ ನಾನು ಮಾತಾಡೋದು. ಹಾಗಾಗಿ ಇದು ಪಕ್ಷದ ಹೈಕಮಾಂಡು ಪಕ್ಷ ನಿರ್ಣಯ ಮಾಡೋದು, ಅದ್ರ ಬಗ್ಗೆ ನಮಗೇನು ಐಡಿಯಾನೂ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಮಾಡೋದು ಇಷ್ಟ ಇಲ್ಲ ನಮಗೆ. ಅದರಿಂದ ಏನ್ ಲಾಭ ಇದೆ ಹೇಳಿ? ನನಗೊಂದು ನಿಮ್ಮ ಸಲಹೆ ಮಾಧ್ಯಮ, ನೀವು ಕೇಳ್ತಕ್ಕಂಥ ಪ್ರಶ್ನೆ ಅಥವಾ ಏನಾದ್ರೂ ಜನರಿಗೆ ಉಪಯುಕ್ತ ಆಗಿರ್ಬೇಕು, ಜನರ ಹಿತಾಸಕ್ತಿಯಿಂದ ಇರಬೇಕು, ಸಾರ್ವಜನಿಕ ಹಿತಾಸಕ್ತಿಯಿಂದ ಇರ್ತಕ್ಕಂಥ ಪ್ರಶ್ನೆ ಕೇಳಿ. ಐ ಆಮ್ ರೆಡಿ ಟು ಆನ್ಸರ್ ಎನಿ ಕ್ವಶನ್. ಈ ಒಂದು ಪ್ರಶ್ನೆಗಳಿಂದ ಏನು ಸಾರ್ವಜನಿಕ ಹಿತಾಸಕ್ತಿ? ಶಾಸಕರು ಹೇಳ್ತಾ ಇದ್ದಾರೆ, ರಾಯರೆಡ್ಡಿ ಅವರು ಎಲ್ಲಾ ಗ್ಯಾರಂಟಿಗಳನ್ನ ಬಂದ್ ಮಾಡಿ ಅಂತ ಹೇಳಿ ಸಿಎಂಗೆ ಸಲಹೆ ಕೊಡ್ತೀನಿ ಅಂತ ಅವರೇ. ರಾಯರೆಡ್ಡಿ ಅವರು ನೋಡಿ, ಪಕ್ಷದಲ್ಲಿರೋ ಏನಂದ್ರೆ, ಈ 5 ಗ್ಯಾರಂಟಿಗಳು ಇಟ್ ಈಸ್ ಎ ಕೋರ್ ಕಮಿಟ್ಮೆಂಟ್. ಹಾಗಾಗಿ ಇದರಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. 5 ಗ್ಯಾರಂಟಿ ನಮ್ಮ ಸರ್ಕಾರ ಪೂರ್ತಿ 5 ವರ್ಷ 5 ಗ್ಯಾರಂಟಿಗಳನ್ನ ಅನುಷ್ಠಾನ. ಯಾಕಂದ್ರೆ ಇದು ಜನರಲ್ಲಿ ಏನಾಗುತ್ತೆ, ಭಯಭೀತಿ ಹುಟ್ಟಿಸ್ತಕ್ಕಂಥದ್ದಾಗುತ್ತೆ. ಈಗ ಇದ್ರ ಬಗ್ಗೆ ಹಾಸನದಲ್ಲಿ ವಿಶೇಷವಾಗಿ ಬಹಳಷ್ಟು ಏನಾಗಿತ್ತು ಅಂತಂದ್ರೆ, ಅಲ್ಲಿ ಕೆಲವೊಂದು ಡೆತ್ ಆಗಿದ್ದೇವೆ ಅಂತ ಹೇಳಿ ಅಲ್ಲಿ ಜನರು ಆಮೇಲೆ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅಲ್ಲಿ ಒಂದು ಎನ್ಕ್ವೈರಿ ಕಮಿಟಿ ರಚನೆ ಆಗಿದೆ. ಅದು ಎನ್ಕ್ವೈರಿ ಕಮಿಟಿ ರಚನೆ ಆಗಿ ಅವರೊಂದು ರಿಪೋರ್ಟು ನಮ್ಮ ಆರೋಗ್ಯ ಸಚಿವರಿಗೆ ಕೊಟ್ಟಿದ್ದಾರೆ. ನೀನು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ದಾರೆ. ಅದರಿಂದ ಇಲ್ಲಿವರೆಗೆ ತನಿಖೆಯಲ್ಲಿ ಲಸಿಕೆಯಿಂದ ಏನು ರಿಲೇಟೆಡ್ ಇದೆ ಅಂತಕ್ಕಂಥದ್ದು ಯಾವುದು ಮಾಹಿತಿ ಇಲ್ಲ. ಆದರೆ ಪೋಸ್ಟ್ ಕೋವಿಡ್ ಕಾರ್ಡಿಯಾಕ್ ಕೇಸಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಲೈಫ್ ಸ್ಟೈಲ್ ಕಾರಣ ಇರ್ಬೋದು, ಒತ್ತಡ ಕಾರಣ ಇರ್ಬೋದು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಹಾಸನದ ಸ್ಪೆಸಿಫಿಕ್ ಆಗಿ ನಾವು ಎನ್ಕ್ವೈರಿನ ಮಾಡಿಸ್ತಾ ಇದ್ದೀವಿ. ಇದನ್ನು ರಿಪೋರ್ಟನ್ನು ಕೇಳೋದು, ಆಮೇಲೆ MLAಗಳ ಅಭಿಪ್ರಾಯ ಕೇಳೋದು, ಪಕ್ಷದ ಮುಖಂಡರ ಅಭಿಪ್ರಾಯ ಕೇಳೋದು, ಇಟ್ ಒನ್ ಆಫ್ ದ ಪ್ರೊಸೀಜರ್ಸ್ ಆಲ್ವೇಸ್. ಎಲ್ಲಿ ಬೇರೆ ಪ್ರೆಸ್ ಹೋಗ್ಬಿಟ್ಟು ಬೇರೆಯವ್ರು ಯಾರು ಪ್ರೆಸ್ ಹೋಗ್ಬಿಟ್ಟು ಯಾರು ಒಳಗೆ ಬರಬೇಡಿ. ಹಾಗಾಗಿ ನಾವು ಯಾವಾಗಲೂ ಕೂಡ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪದ್ಧತಿ ಇದೆ. ಆದರೆ ಇದು